ಮತ್ತು ನನಗೆ ಬಹಳ ಗಟ್ಟಿ ಅನ್ಸೋದೇನು ಅಂತ ಕೇಳಿದರೆ, ಇಷ್ಟೆಲ್ಲ ಸರ್ಕಾರ ಮೌನವಾಗಿ ಕೂತಿದೆ ಅಂತಂದರೆ, ಇಷ್ಟೆಲ್ಲ ಅಪಪ್ರಚಾರಗಳು ದೀರ್ಘವಾಗಿ ನಡೆದಾಗ ಇಡೀ ರಾಜ್ಯದ ಜನ ಧರ್ಮಸ್ಥಳದ ನಂಬಿಕೆಗೆ ಧಕ್ಕೆ ಆಗ್ತಾ ಇದೆ ಅಂತ ಹೇಳಿದಾಗಲೂ ಕೂಡ ನೀವು ಸುಮ್ಮನೆ ಕೂತಿದ್ದೀರಿ ಅಂತಂದರೆ ನಿಮ್ಮ ಸರ್ಕಾರದ ಅಜೆಂಡಾ ಏನು? ನಿಮ್ಮ ಸರ್ಕಾರದ ಉದ್ದೇಶ ಏನಿದೆ? ಹಾಗಾದರೆ ನನಗನ್ಸುತ್ತೆ ಮಾನ್ಯ ಅಧ್ಯಕ್ಷರೇ, ಜುಲೈ 11ನೇ ತಾರೀಕು ಆತ ಬುರುಡೆ ಹಿಡ್ಕೊಂಡು ಬಂದ. ಜುಲೈ 11ನೇ ತಾರೀಕು ಆತ ಬುರುಡೆ ಹಿಡ್ಕೊಂಡು ಬಂದ. ಜುಲೈ 16ನೇ ತಾರೀಕು ಮಾನ್ಯ ಗೃಹ ಸಚಿವರು ನಿಮ್ಮ ಹೈಕಮಾಂಡಿನ ಉಸ್ತುವಾರಿಗಳನ್ನು ಇಲ್ಲಿ ಭೇಟಿ ಮಾಡಿದ್ರು. ಒಂದಿಷ್ಟು ಮಂತ್ರಿಗಳನ್ನು ಕರೆದು ಮಾತಾಡ್ತಾ ಇದ್ರು. ಜುಲೈ 19ನೇ ತಾರೀಕು SIT ರಚನೆ ಆಯಿತು. ನಿಮ್ಮ ಪಾರ್ಟಿ ಅಜೆಂಡಾ ಏನಿದೆ ಇದರಲ್ಲಿ? ನೀವು ಈ ಧರ್ಮಸ್ಥಳ ಕ್ಷೇತ್ರವನ್ನು ಅವಹೇಳನ ಮಾಡಬೇಕು ಅಂತೇಳಿ ನಿಮ್ಮ ಪಾರ್ಟಿನಲ್ಲಿ ಏನಾರು ಅಜೆಂಡಾ ಫಿಕ್ಸ್ ಮಾಡ್ಕೊಂಡಿದ್ದೀರಾ? ನಿಮ್ಮ ಹೈಕಮಾಂಡ್ ನಿರ್ದೇಶನದಂತೆ ಇದು ಏನಾರು ನಡೆದಿದೆಯಾ? ಇದು ಇಂಡಿ ಒಕ್ಕೂಟದ ಏನಾರು ಅಜೆಂಡಾನ, ಪಿತೂರಿನ? ಇದು ನಿಮ್ಮ ಪಾಪದ ಕೂಸ ಇದು ಗೊತ್ತಾಗಬೇಕಲ್ಲ. ಯಾಕೆ ಅಂತ ಹೇಳಿದ್ರೆ ಕೇರಳದವರು ಇದ್ರ ಬಗ್ಗೆ ಮಾತಾಡ್ತಾರೆ, ಯಾರೋ STP ಇದ್ರ ಬಗ್ಗೆ ಮಾತಾಡ್ತಾರೆ, ಇನ್ಯಾರೋ ಒಬ್ಬ MP ಅವ್ರು ಮಾತಾಡ್ತಾರೆ ಅಂತಂದಾಗ ಮುಗಿಸ್ಬಿಡ್ತೀನಿ ಸರ್, ಮುಗಿಸ್ಬಿಡ್ತೀನಿ. ನೀವು ಆಮೇಲೆ ಇಂಟರ್ವ್ಯೂನ್ ಆಗಿ ನಾನು ಮುಗಿಸ್ತೀನಿ. SIT ಶುರುವಾದಾಗ ನೀವು ಇಂಟರ್ವ್ಯೂನ್ ಆಗಬೇಕಿತ್ತು. ಈಗ ಅವ್ರು ಮುಗಿಸ್ಲಿ, ಆಮೇಲೆ ಇಂಟರ್ವ್ಯೂನ್ ಆಗ್ರಿ. ಈಗ ಮಾತಾಡಿ ಸರ್, ಆಮೇಲೆ ಮಾತಾಡ್ರಿ ಸರ್. ನೀವು ಈಗ ಅವರ ಭಾವನೆ, ಅರ್ಥ, ನೋವು, ಧರ್ಮಸ್ಥಳದ ವಿಚಾರ ನಾನು ಅವ್ರೇನು ಹೇಳ್ತಿರಲ್ಲ, ಇಂಥ DK ಶಿವಕುಮಾರ್ 100 ಜನ ಇದ್ದಾರೆ ಅಂತ. ಐ ಬಿಲೀವ್ ಇನ್ ಇಟ್. ಮಾತು ಬಿಡದ ಮಂಜುನಾಥ, ಕಾಸು ಬಿಡದ ತಿಮ್ಮಪ್ಪ, ಅದ್ರಲ್ಲಿ ನಂಗೆ ನಂಬಿಕೆ ಇರೋನು. ಆ ಧರ್ಮಸ್ಥಳದ ಬಗ್ಗೆನೂ ನಂಬಿಕೆ ಇರೋನು, ಆ ದೇವಸ್ಥಾನ ಬಗ್ಗೆ ನಂಬಿಕೆ ಇರೋನು, ಧರ್ಮಾಧಿಕಾರಿ ಬಗ್ಗೆ ನಂಬಿಕೆ ಇರೋನು. ಅವರ ಆಚಾರ ವಿಚಾರ ಎಲ್ಲ ಕೂಡ ನಮಗೂ ಅರಿವಿದೆ, ನಮಗೂ ಗೊತ್ತಿದೆ. ಬಟ್ ಪರಿಸ್ಥಿತಿ ಏನಿದೆ ಅಂತ ಹೋಮ್ ಮಿನಿಸ್ಟರ್ ಹೇಳ್ತಾರೆ. ನಾನು ಬಿಕಾಸ್ ಈಸ್ ದಿ ಹೋಮ್ ಮಿನಿಸ್ಟರ್, he has gone very deeply. We know this subject. But what made us happen, ಯಾಕೆ ಇದಾಯ್ತು? ನಿಮ್ಗಿನ್ನ ಜಾಸ್ತಿ ಇಲ್ಲಿ ನಾವು ಮಾತಾಡೋ 4 ಜನ ಅಲ್ಲ, ಲಕ್ಷಾಂತರ ಜನ ಭಕ್ತಾದಿಗಳು ಇವತ್ತು ಇಡೀ ದೇಶದಲ್ಲೇ ಎಲ್ಲೂ ಅನ್ನದಾಸೋಹ ಪ್ರಾರಂಭ ಮಾಡದೇ ಇದ್ದಾಗ ಅಲ್ಲಿ ಒಂದು ಪರಂಪರೆ ಪ್ರಾರಂಭ ಮಾಡಿದ್ದು ಕೂಡ ನಮಗೆ ಅರಿವಿದೆ. ಯಾಕೆ ಹಿಂಗೆ ಆಗ್ತಾ ಇದೆ ಅಂತ ಕೂಡ ನೀವು ಡೋಂಟ್ ಲಿಂಕ್ ಇಟ್ ಟು ಎ ಪೊಲಿಟಿಕಲ್ ಆ್ಯಂಗಲ್. ಕಾಂಗ್ರೆಸ್ ಹೈಕಮಾಂಡು ವೈ ಕಾಂಗ್ರೆಸ್ ವಿಲ್ ಇನ್ವಾಲ್ವ್? ಯಾವನೊಬ್ಬ ಬಂದು ಅಲ್ಲಿ ಇರೋಂಥ ಇಂಟರ್ನಲ್ ಪ್ರಾಬ್ಲಮ್ ಅಂತ ಬಂದು ಮಾಡಿ ಅವನು ಯಾವನೊಬ್ಬ ಬಂದು ಮಾಡಿದ್ದಾನೆ. ಡೆಫಿನೆಟ್ಲಿ ನಿಮ್ಗಿನ್ನ ಜಾಸ್ತಿ ನಮ್ಮ ಪಾರ್ಟಿಲೇ ಕೂಡ, ಇನ್ಕ್ಲೂಡಿಂಗ್ ಶಿವಲಿಂಗೇಗೌಡರು ಇರ್ಬೋದು, ನಮ್ಮ ರೈ ಇರ್ಬೋದು, ಇವರೆಲ್ಲ ಸೇರಿಕೊಂಡು ನಮ್ಮ ಪೊಲಿಟಿಕಲ್ ಪಾರ್ಟಿಲೂ ಕೂಡ CLP ಮೀಟಿಂಗಲ್ಲಿ ವಿ ಆರ್ ವೆರಿ ಫರ್ಮ್ ದಟ್ ಆ ಧರ್ಮಸ್ಥಳದ ಗೌರವ ಏನಿದೆ, ಧಾರ್ಮಿಕವಾದಂಥ ಗೌರವ, ಯಾಕೆಂದರೆ ಭಕ್ತನಿಗೂ ಭಗವಂತನಿಗೂ ಇರೋಂಥ ಸಂಬಂಧದಲ್ಲಿ ಯಾವ ಸಂದರ್ಭ ಕೂಡ ನಾಶ ಆಗಬಾರ್ದು. ಅವ್ರು ಮೊದಲಿಂದ ಕೂಡ ಕಾಪಾಡ್ಕೊಂಡು ಬಂದಿದ್ದಾರೆ. ಅವ್ರು ಮಾಡ್ತಾ ಇರೋಂಥ ಸೋಷಿಯಲ್ ಸರ್ವಿಸು, ಅವ್ರು ಮಾಡ್ತಾ ಇರೋಂಥ ಧಾರ್ಮಿಕ ವಿಧಾನ, ಅದ್ರ ಬಗ್ಗೆ ಯಾರಿಗೂ ಅನುಮಾನನೂ ಇಲ್ಲ. ವಿ ಸಪೋರ್ಟ್ ಕರ್ನಾಟಕ ಕಾಂಗ್ರೆಸ್ ಗೌರ್ಮೆಂಟ್ ಈಸ್ ಕಮಿಟೆಡ್ ಟು ಸ್ಟ್ಯಾಂಡ್ ಬೈ ದೇರ್ ಫಿಲಾಸಫಿಕಲ್ ವರ್ಕ್ ಅಂಡ್ ಧಾರ್ಮಿಕವಾದಂಥ ವರ್ಕ್ಗೆ ರಕ್ಷಣೆ ಕೊಡಲಿಕ್ಕೆ ನಾವು ಬದ್ಧವಾಗಿದ್ದೀವಿ. ಕೆಲವರು ಬಂದು ಹೇಳಿದ್ದಾರೆ, ಕೋರ್ಟಲ್ಲಿ ಹೋಗಿ ಹೇಳಿದ್ದಾರೆ. ಕೋರ್ಟಲ್ಲಿ ಹೇಳಿದ ಸುಮ್ಮನೆ ಹೋಮ್ ಮಿನಿಸ್ಟರ್ ಇಟ್ಕೊಂಡು ಒಂದು ಸರ್ಕಾರ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗ್ತದ? ದಟ್ ದ ಹಾನರಬಲ್ ಹೋಮ್ ಮಿನಿಸ್ಟರ್ ವಿಲ್ ರಿಪ್ಲೈ. ಐ ಆಮ್ ಟೆಲಿಂಗ್ ಯು ಸ್ಟಿಲ್ ನೌ ವಿ ನೋ ಧರ್ಮಸ್ಥಳದ ವೀರೇಂದ್ರ ಹೆಗ್ಗಡೆ ಅವರಾಗಲಿ, ಅವರ ಪರಂಪರೆ ಆಗಲಿ, ಆ ದೇವಸ್ಥಾನ ಆಗಲಿ, ಅವ್ರ ಧಾರ್ಮಿಕ ವಿಚಾರ ಆಗಲಿ, ಧರ್ಮ ಆಗಲಿ, ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಕಾಳಜಿ ಇದೆ ಅದಕ್ಕಿಂತ ಒಂದು ರೌಂಡ್ ಜಾಸ್ತಿನೇ ಇದೆ. ಅದು ಕೂಡ ತಮ್ಮ ತಲೆಯಲ್ಲಿರಲಿ. ವರ್ಕ್ ನೀವು ಹೇಳ್ತಾ ಇದ್ದೀರಿ ನಿಜ. ಈಗ ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟಿದೆ. ಸೋಷಿಯಲ್ ಮೀಡಿಯಾ ಯಾರು ಅಲ್ಲಲ್ಲ ಹೇಳ, ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟಿದೆ. ಸೋಷಿಯಲ್ ಮೀಡಿಯಾ ಬಂದ್ಬಿಟ್ಟಿದೆ, ಮಾಡ್ತಾ ಇದೆ. ಏನ್ ಮಾಡಕ್ಕಾಗ್ತದೆ? ನಿಮ್ಗೆ ಈ ಸಹಾನುಭೂತಿ 15 ದಿನದ ಅಪಪ್ರಚಾರ ಮಾಡಬೇಕಿದ್ದೀರಿ, ಪ್ರಶ್ನೆ ಬರ್ತಿರ್ಲಿಲ್ಲ. ಶಿವಕುಮಾರ್ ಅವರೇ, ತಾವು ಒಂದೇ ನಿಮಿಷ, ತಾವು ಬಹಳ ರೋಷಾವೇಶದಿಂದ ಹೇಳಿದ್ದೀರಾ. ರೋಷ ಇಲ್ಲಪ್ಪ, ದ್ವೇಷದಿಂದನೂ ಹೇಳಿದ್ದೀರಾ. ದ್ವೇಷ ಇಲ್ಲ, ಬಹಳ ನಮ್ರತೆಯಿಂದ ಮಾತಾಡ್ತಾ ಇದ್ದೀರಾ. ಬಹಳ ಖಡಕ್ಕಾಗಿ ಹೇಳಿದ್ದೀರಾ. ರೋಷ ಬೇಡ, ಖಡಕ್. ಮೈ ಸ್ಟ್ಯಾಂಡ್ ಆನ್ ಧರ್ಮಸ್ಥಳ, ಮೈ ಸ್ಟ್ಯಾಂಡ್ ಆನ್ ಮಂಜುನಾಥ, ಮೈ ಬಿಲೀಫ್ ಆನ್ ಮಂಜುನಾಥ. ಆದ್ರೆ ಶಿವಕುಮಾರ್ ಅವರೇ, ಪಾಲಿಟಿಕ್ಸ್ ಒಂದು ನಿಮಿಷ. ಪುಡ್ಡಿಂಗ್ ಈಸ್ ಇನ್ ಈಟಿಂಗ್ ಅಂತ ನಿಮ್ಮ ಒಟ್ಟು ನಡವಳಿಕೆ, ಈ ಸರ್ಕಾರದ ನಡವಳಿಕೆ, SIT ಬೇಡ, ದಕ್ಷಿಣ ಕನ್ನಡ ಪೊಲೀಸ್ ಅವರೇ ದಕ್ಷರಿದ್ದಾರೆ, ಅವ್ರಿಗೆ ಇದಿದೆ ಅಂತ ಹಿಂದಿನ ದಿವಸ ಹೇಳಿ,
ಮಾರನೇ ದಿವಸ SIT ಪ್ರಾರಂಭ ಮಾಡಿ ಅವನ್ ತೋರ್ಸಿಕ್ಕಿಂತ ಜಾಸ್ತಿ ಇವಾಗ ಏನ್ ಹೇಳ್ತಾರೆ ಅಲ್ಲೆಲ್ಲ ಹೋಗಿ ಅಡಿತಾ ಇದ್ದೀರಲ್ಲ, ಈ ಪ್ರೂಫ್ ಆಫ್ ಪುಡ್ಡಿಂಗ್ ಈಸ್ ಈಟಿಂಗ್ ಅನ್ನೋದು ಇಲ್ಲಿ ಬರ್ತದೆ. DK ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿ ಹೇಳಿದಾರೋ ಒಬ್ಬ ಭಕ್ತನಾಗಿ ಹೇಳಿದಾರೋ ನನ್ಗೆ ಅರ್ಥ ಆಗೋದಿಲ್ಲ. ಆದ್ರೆ ನಿಮ್ಮ ಮಾತಿಗೆ, ನಿಮ್ಮ ಭಾವನೆಗೆ, ಇವ ಆಗ್ತಾ ಇರೋ ನಡವಳಿಕೆಗೆ ಏನು ಸಂಬಂಧ ಇಲ್ಲ, ಏನು ಸಂಬಂಧ ಇಲ್ಲ. ಎಲ್ಲ ಸಂಪೂರ್ಣ ಆಪೋಸಿಟ್ ಆಗ್ತಾ ಇದೆ. ಹೂ ಇಸ್ ಡೈರೆಕ್ಟಿಂಗ್ SIT? SIT ಯಾರು ಡೈರೆಕ್ಷನ್ ಕೊಡ್ತಾ ಇರೋದು? ಆಮೇಲೆ SITಗೆ ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕು. ಆ ವ್ಯಕ್ತಿನ ತನ್ನ ಕಸ್ಟಡಿಯಲ್ಲಿ ಇಟ್ಕೋಬೇಕು. ದಿವಸ ಹೋಗ್ಬಿಟ್ಟು ಅಲ್ಲೆಲ್ಲ ಟ್ಯೂಟರಿಂಗ್ ತಗೊಂಡ್ಬರೋದಲ್ಲ. SIT ಕೊಟ್ಟದ್ರಿಂದ ಬಹಳ ಸ್ಟ್ರೇಂಜ್ ಅಂತಂದ್ರೆ 164 ಒಬ್ಬ ವಕೀಲರು ಅಂತ ಹೇಳಿದ್ರ, SIT ಮಾಡು ಅಂತ ಹೇಳಿದ್ರ 164 ಅಲ್ಲಿ ಅಲ್ಲ. ಆಯ್ತು ಅಧ್ಯಕ್ಷರೇ, ಸುರೇಶ್ ಕುಮಾರ್ ಒಂದೇ ನಿಮಿಷ. SIT ಕೊಟ್ಟದ್ರಿಂದ ಅಲ್ಲ ಶಿವಕುಮಾರ್ ನೋಡಿ, ಈಗ ಎಲ್ಲ ಚರ್ಚೆ ಆಗ್ತದೆ. ಇವರ ಬಗ್ಗೆ ಮುಗಿಸಿದ್ರೆ ಸರಿಯಾಗಿದೆ. ಸುನಿಲ್ ಕುಮಾರ್ ಮುಗಿಸಿ, ನಂತರ ಅಶೋಕ್ ಅವ್ರು ಮಾತಾಡಿ, ನಿಮ್ಮೆಲ್ಲ ಅವಕಾಶ ಕೊಡುವ. ಬಿಟ್ಟವನು ನೆನ್ನೆ ಇಷ್ಟು ಪ್ರಚೋದನಕಾರಿ ಭಾಷಣ ಮಾಡಿದ್ದಾನೆ. ಯು ಶುಡ್ ಹವ್ ನ್ಯಾಬ್ಡ್ ಇಟ್. ನೀವು ಹೇಟ್ ಸ್ಪೀಚ್ ಬಗ್ಗೆ ಒಂದು ಲೆಜಿಸ್ಲೇಷನ್ ತರಬೇಕು ಅಂತ ಇದ್ದೀರಾ. ಅದಕ್ಕೆ ಫಸ್ಟ್ ಕೇಸ್ ಅದಾಗಬೇಕಾಯಿತು. ಎಂತ ನುಗ್ಗುತ್ತೀವಿ ನಾವು, ಧರ್ಮಸ್ಥಳಕ್ಕೆ ನುಗ್ಗಿಸ್ತೀವಿ, ಇಡೀ ರಾಜ್ಯ ನುಗ್ಗುತ್ತೆ. ವಾಟ್ ಇಸ್ ದಿಸ್? ಹೌ ಕ್ಯಾನ್ ಯು ಅಲೋ ಸಚ್ ಒಂದು ಇನ್ಫ್ಲಮೇಟರಿ ಒಂದು ಸ್ಪೀಚ್ ಮಾಡ್ಲಿಕ್ಕೆ ಏನ್ ಮಾಡ್ತೀರಾ? ಅದಕ್ಕೋಸ್ಕರ DK ಶಿವಕುಮಾರ್ ಅವರೇ, ನಿಮ್ಮ ಮಾತನ್ನ ನಾನು ಗಂಭೀರವಾಗಿ ಕೇಳಿದ್ದೀನಿ. ಐ ಅಪ್ರಿಶಿಯೇಟ್ ಇರ್ಬೋದು. ಸಿದ್ದರಾಮಯ್ಯ ಹಾಗಿರ್ತದೆ, ಏನು ಮಾಡಕ್ಕಾಗಲ್ಲ. I appreciate your concern. I appreciate your faith. ಆದ್ರೆ ಅದನ್ನ ನಿಮ್ಮ ನಡವಳಿಕೆ ಬುದ್ಧಿವಾದ ಹೇಳ್ತೀರಾ? ಒಬ್ರು ಸ್ಟೇಟ್ಮೆಂಟ್ ಕೊಟ್ಟಾಗ ಏನಾಗ್ಬೇಕು ಅದನ್ನು ಹೇಳಿ. ಅಧ್ಯಕ್ಷರೇ, ಬಾಂಬ್ ಬಿಟ್ಟವರಿಗೆಲ್ಲ ಸದಸ್ಯತ್ವ ಕೊಟ್ಬಿಟ್ಟು ಟ್ರೈನಿಂಗ್ ಕೊಟ್ಬಿಟ್ಟು ಬಿಟ್ಬಿಟ್ಟು ನಮ್ಮೇಲೆ ಆಗ್ತಾ ಇದೆ. DK ಶಿವಕುಮಾರ್ ಅವರು ಮಾನ್ಯ ಉಪಮುಖ್ಯಮಂತ್ರಿಗಳು ಇವತ್ತು ಸಾಂದರ್ಭಿಕವಾಗಿ ಬಂದು ಮಾತಾಡಿದ್ದಾರೆ. ನಿಮಗೆ ಕಳಕಳಿ ಇಲ್ಲ ಅಂತ ನಾನು ಹೇಳಲೇ ಇಲ್ಲ. ನೀವು ಅವತ್ತು ಇದನ್ನ ಬಹಳ ಗಟ್ಟಿಯಾಗಿ ಹೇಳಿದ ನಂತರ ಇಷ್ಟೆಲ್ಲ ಅಪಪ್ರಚಾರಗಳು ನಡೆದಾಗ ಯಾವ ಮಿನಿಸ್ಟರ್ ಇದಕ್ಕೆ ಇಂಟರ್ವ್ಯೂನ್ ಆಗಲಿಲ್ಲ ಅಂತ, ಇಷ್ಟೆಲ್ಲ ದೊಡ್ಡ ಕೆಟ್ಟ ಅಪಪ್ರಚಾರಗಳು, ನಾನು ಬಹಳ ಅಪಪ್ರಚಾರ ನಮ್ ನೋಡಕ್ಕಾಗಲ್ಲ. ಅದು ಅಷ್ಟು ಅಪಪ್ರಚಾರ ನಡೆದಾಗ ಒಂದು FIR ಮಾಡಿಲ್ಲ ಸರ್ ಜಿಲ್ಲಾಡಳಿತ, ಒಂದು ಸರ್ಕಾರ ಮಾಡಲಿಲ್ಲ. ಇವತ್ತು ಭಾಷಣದಲ್ಲಿ ನಾನು ಬಹಳ ಅದ್ರ ಜೊತೆಗಿದ್ದೀನಿ ಅಂತಂದ್ರೆ ಆಗಲ್ಲ, ಕೃತಿನಲ್ಲಿ ಬರಬೇಕಲ್ಲ. ನಾನು ಭಾಷಣದಲ್ಲಿ ಹೌದು ಹಂಗೆ ಮಾಡ್ತೀನಿ ಅಂತಂದ್ಬಿಟ್ರೆ ನಾಳೆ ಹೆಡ್ಲೈನ್ ಆಗ್ಬೋದು ಪೇಪರಲ್ಲಿ. ಆದರೆ ಇಲ್ಲೇನು ನಡೆಸಿದಿರಿ ನೀವು? ಇವತ್ತು ಈ ದಿನ ಬೆಳಿಗ್ಗೆ ಅಲ್ಲಿ ಪ್ರಚಾರ ಅಪಪ್ರಚಾರ ಎಲ್ಲಿಯ ತನಕ ಅಂತಂದ್ರೆ, ನೀವು ಸುಳ್ಳು ಸುದ್ದಿಯ ಬಗ್ಗೆ ಒಂದು ಕಾನೂನು ತರ್ತೀನಿ ಅಂತ ಗೃಹ ಸಚಿವರು ಹೇಳಿದ್ರಿ. ಇದೆಲ್ಲ ಸುಳ್ಳು ಪ್ರಚಾರಗಳು ಆದ ನಂತರ ಕಾನೂನು ತರಬೇಕು ಅಂತ ಹೊರಟಿದ್ದೀರಾ? ಸುಮ್ಮನೆ ಕೂತ್ಕೊಂಡ್ರ? ಅದಕ್ಕೋಸ್ಕರ ಒಳಗಾಕ್ಬೇಕಿತ್ತಲ್ಲ ಯಾರ್ಯಾರು ಹಿಂಗೆ ಧರ್ಮಸ್ಥಳದ ಬಗ್ಗೆ ಮಾತಾಡ್ತೀರಿ ಅಂತ. ಸರ್ಕಾರಕ್ಕೆ ನಾನು ಶಬಾಸ್ಗಿರಿ ಯಾವಾಗ ಕೊಡ್ತಿದ್ದೆ ಅಂತಂದ್ರೆ, ಒಬ್ಬ ಧರ್ಮಸ್ಥಳದ ಬಗ್ಗೆ ಮಾತಾಡಿದಾಗ, ಒಬ್ಬ ಮಂಜುನಾಥನ್ ಫೋಟೋ ಹಾಕೊಂಡು ಮಾತಾಡಿದಾಗ, ಒಬ್ಬ ಕುಟುಂಬದ ಬಗ್ಗೆ ಮಾತಾಡಿ ಅವಹೇಳನ ಮಾಡಿದಾಗ ಪೊಲೀಸ್ ಸ್ಟೇಷನ್ಗೆ ಒಳಗಾಕಿ ಹುಷಾರ್, ಹಿಂದೂ ಧಾರ್ಮಿಕ ಕೇಂದ್ರದ ಬಗ್ಗೆ ಮಾತಾಡಿರೋ ಹುಷಾರ್ ಅಂತ ಹೇಳಿದ್ರೆ ಹೌದಪ್ಪ ಅಂತ ನಿಮ್ಮ ಸರ್ಕಾರನ ಹೇಳ್ತಾ ಇದ್ದೆ. ನೀವು ಅಸಹಾಯಕರಾಗಿ ಕೂತ್ಕೊಂಡಿದ್ದೀರಿ ಇಡೀ ಸರ್ಕಾರ. ಯಾರು ಏನ್ ಬೇಕಾದ್ರೂ ಮಾಡಿ. ನಾನು ಹೇಳಿದ್ನಲ್ಲ, ಬಾಹುಬಲಿ ಬೆಟ್ಟದ ತನಕ ಹೋಗಿದ್ರಿ ನೀವು ಗುಂಡಿ ತೆಕ್ಕೊಂಡು. ಇದಕ್ಕಿಂತ ಒಂದು ಅಪಮಾನ ಬೇಕೇನು ಒಂದು ಕ್ಷೇತ್ರಕ್ಕೆ? ಬೇಡ, ಆಮೇಲೆ ನಾನು ಈಡಾಗಿಲ್ಲ ಸರ್, ಈಡಾಗಿಲ್ಲ, ಆಮೇಲೆ ಮಾತಾಡ್ತೀನಿ. ನೀವು ಇಷ್ಟೆಲ್ಲ ಮಾತಾಡ್ಬೇಕಾದ್ರೆ ಇವತ್ತು ಈ ಕಳಕಳಿಯನ್ನು ತೋರಿಸೋದೇ ನೀವು? ಇವತ್ತು ಇಡೀ ರಾಜ್ಯದ ಜನ ಆಕ್ರೋಶಿತ ಪರ ಆಗಿರೋ ಕಾರಣಕ್ಕೆ ಈಗ ನೀವು ಕಳಕಳಿಯನ್ನು ತೋರಿಸ್ತಾ ಇದ್ದೀರಿ. ಇವತ್ತು ಇಡೀ ರಾಜ್ಯದ ಜನ ರಸ್ತೆಗೆ ಬಂದಿದ್ದಾರೆ. ನಾನು ಅದಕ್ಕೆ ಹೇಳಿದ್ದು, ಬಾಹುಬಲಿ ಬೆಟ್ಟಕ್ಕೆ ಬುಡಕ್ಕೆ ಬಂದಿರುವಂತ ನಿಮ್ ಬುಡಕ್ಕೆ ಬರುತ್ತಿದ್ದು ಆ ಆಕ್ರೋಶ ಬಹಳ ದೊಡ್ಡ ಪ್ರಮಾಣದಲ್ಲಿ ಜ್ವಾಲೆ ಆಗ್ಲಿಕ್ಕಿಂತ ಮುಂಚೆ ನೀವು ತಿರುಪತಿಯನ್ನ ಅವಹೇಳನ ಅವತ್ತು ಮಾಡಿದ್ ನೋಡಿದ್ವಿ, ಶಬರಿಮಲೆಯನ್ನು ಮಾಡಿದ್ ನೋಡಿದ್ವಿ. ಈಗ ಮುಂದಿನ ಟಾರ್ಗೆಟ್ ಧರ್ಮಸ್ಥಳ ಮಾಡ್ಲಿಕ್ಕೆ ಕೊಟ್ಟಿದ್ದೀರಿ. ನಾಳೆ ಇನ್ನೇನು ಟಾರ್ಗೆಟ್ ಮಾಡ್ತೀರಾ ಗೊತ್ತಿಲ್ಲ. ಇದೊಂದು ಗ್ಯಾಂಗ್, ಇದು ಅಪಪ್ರಚಾರ ಮಾಡ್ಕೊಂಡು ಮುಂದಕ್ಕೆ ಹೋಗುವಂತ ಒಂದು ಗ್ಯಾಂಗ್ ಇದು.